ಹಾಯ್ ಹೆಲೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಎಲ್ಲರಿಗೂ ಕೂಡ ಅನುಕಿರಣ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಮತ್ತು ನನ್ನ ಕುಟುಂಬ ಚಿಕ್ಕಲ್ಲೂರು ಚಂದ್ರಮಂಡಲ ಜಾತ್ರಾ ಮಹೋತ್ಸವ ಮುಗಿದ ಮೇಲೆ ಚಿಕ್ಕಲ್ಲೂರಿಗೆ ಹೋಗಬೇಕು, ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ನಲ್ಲಿ ಚಿಕ್ಕಲ್ಲೂರಿಗೆ ಹೋಗಿದ್ವಿ. ಜಾತ್ರೆ ಮುಗಿದಿರೋದ್ರಿಂದ ಸ್ವಲ್ಪ ಫ್ರೀ ಇತ್ತು ಎಲ್ಲ ಕಡೆ, ಹಾಗಾಗಿ ಫ್ರೀಯಾಗಿ ಹರಕೆ ತೀರಿಸಿ ಬರ್ಬೋದು ಅಂತಂತ ಪ್ಲ್ಯಾನ್ ಮಾಡಿ ನಾವೆಲ್ಲ ಹೊರಟ್ವಿ ಚಿಕ್ಕಲ್ಲೂರಿಗೆ. ನಾವು ವರ್ಷ ಹೀಗೇ ಚಿಕ್ಕಲ್ಲೂರಿಗೆ ಬರ್ತಾ ಇರ್ತೀವಿ. ಏನಾದರೂ ಹರಕೆಗಳಿದ್ದೇ ಇರುತ್ತೆ. ಹರಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಸುಮ್ಮನೆ ಆದರೂ ನಾವು ಹೋಗಿ ಬರ್ತೀವಿ. ನಾವು ಯಾವಾಗ ಹೋದ್ರೂ ಮರಿ ತಗೊಂಡೋಗಿ ಅಲ್ಲಿ ಮರಿ ದೇವ್ರಿಗೆ ಒಪ್ಪಿಸಿ ಅದೇ ಅಡುಗೆನ ಅಲ್ಲೇ ಮಾಡಿ ಎಲ್ಲರಿಗೂ ಬಡಿಸಿ ತಿಂದು ಬರ್ತೀವಿ. ಹೀಗೆ ಮಾಡೋದು ಯಾವಾಗಲೂ ವರ್ಷ ಚಂದ್ರಮಂಡಲ ಮುಗಿದ ಮೇಲೆ. ಸುಮಾರು 2-3 ಗಂಟೆ ಆಗುತ್ತೆ ಮೈಸೂರಿಂದ ಚಿಕ್ಕಲ್ಲೂರಿಗೆ ಜರ್ನಿ. ಒಂದು 86-87 ಕಿಲೋಮೀಟರ್ ಇರೋದ್ರಿಂದ ಅಷ್ಟೊತ್ತು ತಗೊಳುತ್ತೆ. ಅಂತೂ ಇಂತೂ ಚಿಕ್ಕಲ್ಲೂರಿಗೆ ಎಂಟ್ರಿ ಕೊಟ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ 2 ದೇವಾಲಯಗಳು ಇದೆ ಚಿಕ್ಕಲ್ಲೂರಿನಲ್ಲಿ. ಒಂದು ಹಳೆ ಮಠ ಅಂತ ಇದೆ, ಮೊದಲಿದ್ದಿದ್ದು ಚಿಕ್ಕಲ್ಲೂರಿನ ಸಿದ್ದಪ್ಪಾಜಿ ದೇವಸ್ಥಾನ. ಮತ್ತು ಇವಾಗ ಹೊಸ ಮಠ ಅಂತ ಮಾಡಿದ್ದಾರೆ, ಅದು ಇದೇ ದೇವಸ್ಥಾನ ಹೊಸದಾಗಿ ಮಾಡಿರೋದು. ತುಂಬಾ ಚೆನ್ನಾಗಿ ಕಟ್ಟಿಸಿದ್ದಾರೆ. ಮತ್ತು ಹೋದ ವರ್ಷ ಪೇಂಟ್ ಮಾಡಿಸಿರಲಿಲ್ಲ, ಈ ವರ್ಷ ಪೇಂಟ್ ಎಲ್ಲ ಮಾಡಿಸಿ ಅದ್ಭುತವಾಗಿ ಕಾಣಿಸ್ತಾ ಇದೆ ದೇವಸ್ಥಾನ. ದೊಡ್ಡದು ತುಂಬಾ. ಪ್ರತಿ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಂತೆ ದೇವಸ್ಥಾನವೂ ಕೂಡ ಅಭಿವೃದ್ಧಿಗೊಳ್ತಾ ಇದೆ, ನೋಡ್ಬೋದು. ನಾವು ಮತ್ತು ನಮ್ಮ ಫ್ಯಾಮಿಲಿ ಚಿಕ್ಕಲ್ಲೂರಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇಯರ್ಗಿಂತ ಈ ಇಯರ್ ತುಂಬಾ ಪೇಂಟ್ ಎಲ್ಲ ಮಾಡಿಸಿ ಕ್ಲೀನ್ ಮಾಡಿಸಿ ನೀಟಾಗಿ ಇಟ್ಟಿದ್ದಾರೆ. ನೋಡೋಕ್ಕೆ ಖುಷಿ ಆಗ್ತಿದೆ. ಸಿದ್ದಪ್ಪಾಜಿ ದೇವಸ್ಥಾನ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಆಮೇಲೆ ಪೇಂಟಿಂಗ್ ಎಲ್ಲ ಮಾಡಿಸಿದ್ದಾರೆ ಈ ಸಲ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ದೇವಸ್ಥಾನ ಅರಮನೆ ತರ ಮಿಂಚ್ತಾ ಇದೆ. ಸೊ ನಾಳೆವರೆಗೂ ಇರ್ತೀವಿ, ನಾಳೆವರೆಗೂ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸಿದ್ದಪ್ಪಾಜಿಯವರ ಒಂದು ಜೀವನ ಶೈಲಿ ಮತ್ತು ಅವರು ಎದುರಿಸಿದಂತಹ ಸವಾಲುಗಳು ತುಂಬಾ ಇದ್ದಾವೆ. ವಿಶ್ವಕರ್ಮ ಸಮಾಜದಲ್ಲಿ ಅವರು ಹುಟ್ಟಿ ಬೆಳೆದು 7ನೆಯ ಮಗನಾಗಿ ಅವರು ಇರ್ತಾರೆ. ಕೆಂಪಾಚಾರಿ ಅಂತ ಅವರು ಮೊದಲ ಹೆಸರು. ಮಂಟೇಸ್ವಾಮಿ ಅವರು ಅವರ ಭಕ್ತರನ್ನು, ಅವರ ಶಿಷ್ಯನನ್ನು ಹುಡುಕ್ತಾ ಇರ್ಬೇಕಾದ್ರೆ ಸಿದ್ದಪ್ಪಾಜಿಯವರು ಅಂದರೆ ಕೆಂಪಾಚಾರಿ ಅವರು ಸಿಗ್ತಾರೆ, ಬಾಲ ಕೆಂಪಾಚಾರಿಯಾಗಿ. ಶ್ರೀಮಂತ ವ್ಯಕ್ತಿಯ ಮಗ. ಆಗ ಅವರು ಇವ್ರ ಜೊತೆ ಹೋಗಲ್ಲ ಅಂತ ಹೇಳ್ತಾರೆ. ಆಗ ಮಂಟೇಸ್ವಾಮಿ ಅವರು ಅವ್ರನ್ನ ಜೊತೆ ಕರ್ಕೊಂಡೋಗಿ ಕಷ್ಟ ಕೊಡ್ತಾರೆ. ಆ ಕಷ್ಟನ ಸಹಿಸ್ಕೊಳ್ಳೋಕ್ಕಾಗದೆ ಮಂಟೇಸ್ವಾಮಿಯವರ ಪವಾಡದ ಬಗ್ಗೆ ತಿಳಿದು ಸಿದ್ದಪ್ಪಾಜಿಯವರು ಅವ್ರ ಜೊತೆ ಹೋಗ್ತಾರೆ. ಆವಾಗ ಸಿದ್ದಪ್ಪಾಜಿ ಅಂತ ಮರುನಾಮಕರಣ ಆಗುತ್ತೆ. ನಂತರ ಅಲಗೂರಿಗೆ ಹೋಗಿ ಕಬ್ಬಿಣದ ಆಯುಧಾನಗಳನ್ನು ಕೇಳಿಕೊಂಡು ಪಾಳೆಗಾರರು ಇರ್ತಾರೆ, ಪೆಟ್ಟೋಜಿ, ಮುತ್ತೋಜಿ, ಬ್ಯಾಲೋಜಿ ಅಂತೆಲ್ಲ. ಅವ್ರುಗಳ ಹಿಂಸೆಯನ್ನು ಸಹಿಸಿಕೊಂಡು ಅವರು ಕೊಡುವ ಸವಾಲನ್ನು ಗೆದ್ದು ಪವಾಡಗಳನ್ನು ಮಾಡಿ ಜಯಿಸ್ಕೊಂಡು ಕೊನೆಗೂ ಕಬ್ಬಿಣದ ಆಯುಧಗಳನ್ನು ತಂದು ಮಂಟೇಸ್ವಾಮಿಯವರು ನೆಲೆಗೊಳ್ಳಕ್ಕೆ ಬಾವಿಯನ್ನು 12 ಆಳದ ಬಾವಿಯನ್ನು ತೋಡಿ ಮಂಟೇಸ್ವಾಮಿಯವರಿಗೆ ನೆಲೆಗೊಳ್ಳಕ್ಕೆ ಸಹಾಯ ಮಾಡ್ತಾರೆ. ಅದರಿಂದ ಸಿದ್ದಪ್ಪಾಜಿ ಪವಾಡಗಳು ತುಂಬಾ ಕಠಿಣಕರ ಅಂತ ಹೇಳ್ಬೋದು. ನೋಡಿ, ಇದೇ ನಾಳೆಯ ಭೋಜನ ನಮ್ಗಳದು. ಪಾಪ ಎಲ್ಲರೂ ಖುಷಿಯಾಗಿದ್ದಾರೆ, ಇದು ಮಾತ್ರ ಬೇಜಾರಲ್ಲಿದೆ. ಅದ್ರ ಪರಿಸ್ಥಿತಿ ಅದಕ್ಕೆ ಗೊತ್ತು, ಅದ್ರ ಕಷ್ಟ ಹೇಳಕ್ಕಾಗಿಲ್ಲ. ನಾಳೆವರೆಗೂ ಮಾವ ಮೇಂಟೈನ್ ಮಾಡ್ತಿದ್ದಾರೆ ಅದನ್ನು. ಮಾವ ಅದನ್ನೇನಾರು ಹಗ್ಗ ಬಿಟ್ಟರೆ ನಮ್ಮ ಕತೆ ಗೋವಿಂದ. ನಾಳೆ ಉಪ್ಪು ಸಾಂಬಾರು ಮಾಡ್ಕೊಂಡು ತಿನ್ಬೇಕಷ್ಟೇ. ಹೀಗೆ ದೇವಸ್ಥಾನವನ್ನು ಹೊರಗಡೆಯಿಂದ ನೋಡಿಕೊಂಡು ರೂಮ್ ಕಡೆ ಬಂದ್ವಿ. ಇಲ್ಲಿ ಉಳ್ಕೊಳ್ಳೋಕ್ಕೆ ಅಂತ 2 ರೂಮನ್ನು ಮಾಡಿದರು, ಒಂದು ಅಡುಗೆ ಮಾಡೋಕ್ಕೆ ಮತ್ತು ಇನ್ನೊಂದು ಮಲ್ಕೊಳ್ಳೋಕ್ಕೆ. ಹೇಗಾದರೂ ಸರಿ ಅಂತ ಎಲ್ಲರೂ ಸ್ವಲ್ಪ ಅಡುಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಅಂದರೆ ನಾವು ಅಡುಗೆ ಮಾಡೋಕ್ಕೆ ಭಟ್ರನ್ನ ಕರ್ಕೊಂಡೋಗಿದ್ವಿ ಜೊತೆಗೆ. ಅವರು ಅಡುಗೆ ಮಾಡ್ತಾಯಿದ್ರು, ನಾವೆಲ್ಲ ಸ್ವಲ್ಪ ತರಕಾರಿ ಹೆಚ್ಚಿಕೊಡೋದು ಅದು ಇದು ಅಂತ ಹೆಲ್ಪ್ ಮಾಡ್ತಾಯಿದ್ವಿ. ಇಲ್ಲಿ ಸೈಡಲ್ಲಿ ಪೂಜೆಗೆ ಏರ್ಪಾಡು ಮಾಡ್ಕೋತಾಯಿದ್ರು. ರೂಮ್ ಸ್ವಲ್ಪ ದೊಡ್ಡದಾಗೇ ಇತ್ತು, ಎಲ್ಲರಿಗೂ ಬೇಕಲ್ಲ, 30 ಮೇಲೆ ಇದ್ವಿ ನಾವುಗಳು. ಸೊ 2 ರೂಮ್ ಅಗತ್ಯ ಇತ್ತು.
ದೇವಸ್ಥಾನದಲ್ಲಿ ನಾವು ಯಾವಾಗಲೇ ಬಂದ್ರೂ ಕಡ್ಡಾಯ ತಂದು ರೂಮಲ್ಲಿ ಇಟ್ಟು ಪೂಜೆ ಮಾಡಿ ಮಾಡಿರೋವಂಥ ಅಡುಗೆಗಳನ್ನು ಮುಂದೆ ಇಟ್ಟು ಪೂಜೆ ಮಾಡಿ ಎಲ್ಲರೂ ಆಶೀರ್ವಾದ ತೊಗೊತೀವಿ ದೇವ್ರ ಹತ್ರ. ಪೂಜೆ ನಂತರವೇ ನಾವು ಕುಳಿತು ಊಟ ಮಾಡಿದ್ವಿ. ಚೆನ್ನಾಗಿತ್ತು ಅಡುಗೆ ಭಟ್ರು ಮಾಡಿದ್ದು. ಅದಾದಮೇಲೆ ಕಜ್ಜಾಯ ಬಾಳೆಹಣ್ಣು ತಿಂದ್ವಿ. ಇದಿಷ್ಟು ಆ ದಿನದ ವಿಡಿಯೋ ಆಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ದೇವರ ದರ್ಶನ ಮಾಡೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.